ಯಾವ ಭಕ್ತನು ತನಗೆ ಎಲೆ, ಹೂವು, ಹಣ್ಣು, ನೀರು ಇತ್ಯಾದಿಗಳನ್ನು ಪ್ರೀತಿಯಿಂದ ಅರ್ಪಿಸುತ್ತಾನೋ ಆ ಶುದ್ಧ ಬುದ್ಧಿ ಮತ್ತು ನಿಸ್ವಾರ್ಥ ಪ್ರೇಮಿಯು ಪ್ರೀತಿಯಿಂದ ಅರ್ಪಿಸಿದ ಎಲೆ, ಪುಷ್ಪಾದಿಯನ್ನು ನಾನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಎಂದು ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ. ಪೂಜೆ ಅಥವಾ ಆರತಿಯ ನಂತರ ತುಳಸೀಕರ ಜಲಾಮೃತ ಮತ್ತು ಪಂಚಾಮೃತದ ನಂತರ ವಿತರಿಸುವ ದ್ರವ್ಯವನ್ನು ಪ್ರಸಾದ ಎಂದು ಕರೆಯಲಾಗುತ್ತದೆ. ಪೂಜೆಯ ಸಮಯದಲ್ಲಿ ದೇವತೆಗಳಿಗೆ ಯಾವುದೇ ಆಹಾರ ಪದಾರ್ಥವನ್ನು ಅರ್ಪಿಸಿದಾಗ ಆ ವಸ್ತುವನ್ನು ಪ್ರಸಾದದ ರೂಪದಲ್ಲಿ ವಿತರಿಸಲಾಗುತ್ತದೆ. ಇದನ್ನು ನೈವೇದ್ಯ ಎಂದು ಕೂಡ ಕರೆಯುತ್ತಾರೆ. ಹಿಂದೂ ಧರ್ಮದಲ್ಲಿ ಪ್ರಾಚೀನ ಕಾಲದಿಂದಲೂ ದೇವಸ್ಥಾನದಲ್ಲಿ ಅಥವಾ ಯಾವುದೇ ದೇವರ ಅಥವಾ ದೇವತೆಯ ವಿಗ್ರಹದ ಮುಂದೆ ಪ್ರಸಾದವನ್ನು ನೀಡುವ ಸಂಪ್ರದಾಯವಿದೆ. ಯಾವ ದೇವರಿಗೆ ಯಾವ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಎಂಬುದು ಬಹಳ ಮುಖ್ಯವಾದ ಪ್ರಶ್ನೆಯಾಗಿದೆ. ಹಾಗಾದರೆ ಯಾವ ದೇವರಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಎಂಬುದನ್ನು ತಿಳಿಯೋಣ. ಗಣೇಶನಿಗೆ ಮೋದಕ ಅಥವಾ ಲಡ್ಡು ಎಂದರೆ ಹೆಚ್ಚು ಪ್ರೀತಿ. ಇದಲ್ಲದೆ ನೀವು ಗಣೇಶನಿಗೆ ಬೂಂದಿ ಲಡ್ಡುಗಳನ್ನು ಸಹ ನೀಡಬಹುದು. ಗಣಪತಿಗೆ ಕಬ್ಬುಗಳನ್ನು, ಕಾಯಿಯನ್ನು, ಜಾಮೂನನ್ನು, ಒಣಕಾಳುಗಳನ್ನು ಮತ್ತು ಬೆಲ್ಲವನ್ನು ಕೂಡ ನೈವೇದ್ಯವಾಗಿ ನೀಡಬಹುದು. ಭಗವಾನ್ ಶ್ರೀರಾಮನು ಕೇಸರಿ ಹೊಂದಿರುವ ಖೀರನ್ನು ಮತ್ತು ಇಡೀ ಮನೆಯ ಆಹಾರದೊಂದಿಗೆ ಕಲಾಕಂದನ್ನು ಅತ್ಯಂತ ಹೆಚ್ಚು ಇಷ್ಟಪಡುತ್ತಾನೆ. ಆದ್ದರಿಂದ ನೀವು ರಾಮನನ್ನು ಪೂಜಿಸುವಾಗ ತಪ್ಪದೇ ಇವುಗಳನ್ನು ನೈವೇದ್ಯವಾಗಿ ನೀಡಬೇಕು. ಒಣದ್ರಾಕ್ಷಿಯನ್ನು ವಿಷ್ಣುವಿಗೆ ಅರ್ಪಿಸಬೇಕು. ಹಾಗೆಯೇ ನೆಲ್ಲಿಕಾಯಿ ನೈವೇದ್ಯ ಮಾಡುವುದು ತುಂಬ ಮಂಗಳಕರ. ಖೀರ್ಗೆ ಒಣ ಹಣ್ಣುಗಳನ್ನು ಸೇರಿಸಬೇಕು ಮತ್ತು ಕೊನೆಯಲ್ಲಿ ತುಳಸಿಯನ್ನು ಖಂಡಿತವಾಗಿಯೂ ಸೇರಿಸಬೇಕು. ಇವುಗಳನ್ನು ರುಚಿಯಾಗಿ ತಯಾರಿಸಿ ಭಗವಾನ್ ವಿಷ್ಣುವಿಗೆ ನೈವೇದ್ಯವಾಗಿ ಅರ್ಪಿಸಿ ನಂತರ ಮನೆಯ ಸದಸ್ಯರೆಲ್ಲರಿಗೂ ಪ್ರಸಾದವಾಗಿ ವಿತರಿಸಬೇಕು. ಶಿವನಿಗೆ ಗಾಂಜಾ ಮತ್ತು ಪಂಚಾಮೃತ, ಅದಕ್ಕೆ ಹಾಲು, ಮೊಸರು, ಜೇನುತುಪ್ಪ, ಗಂಗಾಜಲ, ತುಪ್ಪ ಹಾಕಿ ತಯಾರಿಸಿದರೆ ಇಷ್ಟ. ಶ್ರಾವಣ ಮಾಸದಲ್ಲಿ ಭಗವಾನ್ ಶಿವನಿಗೆ ವ್ರತ ಆಚರಿಸಿ ಬೆಲ್ಲ, ಕಾಳು ಮತ್ತು ಚಿರೋಂಜಿಯ ಹೊರತಾಗಿ ಹಾಲನ್ನು ಅರ್ಪಿಸುವುದರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ. ಲಕ್ಷ್ಮಿಯನ್ನು ಸಂಪತ್ತಿನ ಅಧಿದೇವತೆ ಎಂದು ಪರಿಗಣಿಸಲಾಗುತ್ತದೆ. ಹಣವಿಲ್ಲದೆ ಎಲ್ಲವೂ ಅರ್ಥಹೀನ ಎಂದು ಹೇಳಲಾಗುತ್ತದೆ. ಲಕ್ಷ್ಮಿಯನ್ನು ಮೆಚ್ಚಿಸಲು ಅವಳ ನೆಚ್ಚಿನ ಆಹಾರವನ್ನು ಲಕ್ಷ್ಮೀ ದೇವಸ್ಥಾನಕ್ಕೆ ಅರ್ಪಿಸಬೇಕು. ಲಕ್ಷ್ಮೀ ದೇವಿಯು ಬಿಳಿ ಮತ್ತು ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಇಷ್ಟಪಡುತ್ತಾಳೆ. ದುರ್ಗಾದೇವಿಯನ್ನು ಶಕ್ತಿಯ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ದುರ್ಗಾದೇವಿಗೆ ನೀವು ಪಾಯಸವನ್ನು, ಮಾಲ್ಪುವಾವನ್ನು, ಸಿಹಿ ಕಡುಬು, ಬಾಳೆಹಣ್ಣು, ತೆಂಗಿನಕಾಯಿ, ಮಂಡಕ್ಕಿ ಮತ್ತು ಇನ್ನಿತರ ಸಿಹಿ ತಿಂಡಿಗಳನ್ನು ನೀಡಬೇಕು. ನೀವು ತಾಯಿಯ ಭಕ್ತರಾಗಿದ್ದರೆ ಬುಧವಾರ ಮತ್ತು ಶುಕ್ರವಾರದಂದು ಪವಿತ್ರವಾಗಿರಿ ಮತ್ತು ದುರ್ಗಾದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಅವರಿಗೆ ಈ ಭೋಗಗಳನ್ನು ಅರ್ಪಿಸಿ. ತಾಯಿ ಸರಸ್ವತಿಗೆ ಹಾಲು, ಪಂಚಾಮೃತ, ಮೊಸರು, ಬೆಣ್ಣೆ, ಬಿಳಿ ಎಳ್ಳು, ಲಡ್ಡುಗಳು ಮತ್ತು ಮಂಡಕ್ಕಿಯನ್ನು ಭೋಗವಾಗಿ ನೀಡಬೇಕು. ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ಅದನ್ನು ಸರಸ್ವತಿಗೆ ಅರ್ಪಿಸಬೇಕು. ಭಗವಾನ್ ಶ್ರೀಕೃಷ್ಣನು ಬೆಣ್ಣೆ ಮತ್ತು ಸಕ್ಕರೆ ಮಿಠಾಯಿಗಳನ್ನು ಸವಿಯಲು ಯಾವಾಗಲೂ ಇಷ್ಟಪಡುತ್ತಾನೆ. ಆದ್ದರಿಂದ ಕೃಷ್ಣನನ್ನು ಪೂಜಿಸುವಾಗ ಯಾವಾಗಲೂ ನೀವು ಅವನಿಗೆ ಇವುಗಳನ್ನು ನೈವೇದ್ಯವಾಗಿ ನೀಡಿ. ತಾಯಿ ಕಾಳಿ ಮತ್ತು ಭೈರವನಾಥರು ಬಹುತೇಕ ಒಂದೇ ರೀತಿಯ ಭೋಗವನ್ನು ಬಯಸುತ್ತಾರೆ. ಹಲ್ವಾ, ಪುರಿ ಮತ್ತು ಮದ್ಯ ಅವರ ನೆಚ್ಚಿನ ಭೋಗಗಳು. ಯಾವುದೇ ಅಮಾವಾಸ್ಯೆಯ ದಿನದಂದು ಕಾಳಿ ಅಥವಾ ಭೈರವನ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ಇಷ್ಟವಾದ ವಸ್ತುಗಳನ್ನು ಅರ್ಪಿಸಿ. ಇದಲ್ಲದೆ ಇಮರ್ತಿ, ಜಿಲೇಬಿ ಹಾಗೂ 5 ಬಗೆಯ ಸಿಹಿ ತಿಂಡಿಗಳನ್ನು ಕೂಡ ನೀಡಬಹುದು. ಹನುಮಂತನಿಗೆ ಹಲ್ವಾ, ಕೆಂಪು ಮತ್ತು ತಾಜಾ ಹಣ್ಣುಗಳು, ಬೆಲ್ಲ, ತುಳಸಿ, ಕೊತ್ತಂಬರಿ ಮತ್ತು ಮೋತಿಚೂರ್ ಲಡ್ಡುಗಳನ್ನು ಅರ್ಪಿಸಲಾಗುತ್ತದೆ. ಶುದ್ಧ ತುಪ್ಪದಿಂದ ತಯಾರಿಸಿದ ಬೇಸನ್ ಲಡ್ಡುಗಳನ್ನು ಹನುಮನು ಸೇವಿಸಲು ಇಷ್ಟಪಡುತ್ತಾನೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.